ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 2ನೇ ಅಧ್ಯಾಯದಲ್ಲಿ 82ನೇ ಶ್ಲೋಕ. ಪ್ರಾದುರ್ಭಾವೋ ಹರೇ ಸರ್ವೇ ನೈವ ಪ್ರಾಕೃತ ದೇಹಿನಃ ನಿರ್ದೋಷೋ ಗುಣಸಂಪೂರ್ಣ ದರ್ಶಯಂತ್ಯನ್ಯಥೈವತು. ಹಾಗೆ ಅಂತ ಅಂದ್ರೆ, ಹಿಂದೆ ತಿಳಿಸಿದಂತೆ ಪರಮಾತ್ಮನಿಗೆ ಹುಟ್ಟು ಸಾವು ಮುಂತಾದ ಯಾವ ದೋಷಗಳು ಇಲ್ಲ. ಯಾಕೆ? ಅವನಿಗೆ ಪ್ರಾಕೃತ ದೇಹ ಇಲ್ಲ. ಹಾಗೆ ಅಂತ ಪರಮಾತ್ಮ ತೋರಿಸಿಕೊಂಡ್ರೂ ಕೂಡ, ತನಗೆ ಮರಣ ಇದೆ ಅಂತ ತೋರಿಸಿಕೊಂಡ್ರೂ ಕೂಡ ಕೃಷ್ಣಾವತಾರ ಮುಂತಾದವುಗಳಲ್ಲಿ ಅದೆಲ್ಲವೂ ಕೂಡ ಅಸುರ ಜನ ಮೋಹಕ್ಕಾಗಿ ಅಂತ ನಾವು ತಿಳ್ಕೋಬೇಕು. ಹಾಗೆ ಅಂತ ಹೇಳಿ ಮತ್ತೆ ಆಚಾರ್ಯರು ಹೇಳ್ತಾ ಇದ್ದಾರೆ. ಅದಕ್ಕೆ ನೋಡಿ ಅವತಾರಿಕೆ, ನಾನು ಹರೇಹೇ ಪ್ರಾದುರ್ಭಾವಾದೀನಾಂ ದೇಹತ್ಯಾಗ ಉತ್ಪತ್ತಿಯಾದಿಕಂ ಚ ಯಥಾರ್ಥಮೇವ ಕಿಂ ನ ಸ್ಯಾತ್. ಅಲ್ಲ, ನೀವು ಯಾಕೆ ಆ ರೀತಿಯಾಗಿ ವ್ಯಾಖ್ಯಾನ ಮಾಡ್ತೀರಿ? ದೇವರಿಗೆ ನಿಜವಾಗಲೂ ಕೂಡ ಹುಟ್ಟು ಸಾವಿದೆ ಅಂತ ವ್ಯಾಖ್ಯಾನ ಮಾಡಬಹುದಲ್ಲ, ಮಾಡಿದರೆ ಏನು ತೊಂದರೆ ಆಯಿತು? ಹಾಗೆ ಅಂದ್ರೆ ಕಿಂ ನ ಸ್ಯಾತ್ ಪ್ರಾಕೃತತ್ವಾತ್ ತೇಷಾಂ, ಅವನ ಶರೀರವು ಕೂಡ ಪ್ರಾಕೃತವಾದದ್ದರಿಂದ ಹುಟ್ಟು ಸಾವಿದೆ ಅಂತಾನೆ ವ್ಯಾಖ್ಯಾನ ಮಾಡೋದು. ಯಾಕೆ ಆ ರೀತಿಯಾಗಿ ಹೇಳಬಾರದು? ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಮ್ರಿಯತೆ ಕುತಯೇವತು ಇತಿ ಪ್ರತಿಜ್ಞಾ ಮರಣ ಕಾರಣಾಭಾವ ಪ್ರದರ್ಶನತೆಯ ಪರಿಹರತಿ ಪ್ರಾದುರ್ಭಾವ ಇತಿ. ಅಂದ್ರೆ ಪ್ರಾಕೃತ ದೇಹಿನಾಮೇವ ದೇಹತ್ಯಾಗಾದಿಕಂ ಯಥಾರ್ಥಂ ಭವೇತ್. ಯಾರಿಗೆ ಪ್ರಾಕೃತವಾದ ಶರೀರ ಇದೆಯೋ ಅವರಿಗೆ ಮಾತ್ರ ದೇಹ ಹುಟ್ಟೋದು ದೇಹ ಹೋಗೋದು ಎಂಬ ಅದು ಕೂಡುತ್ತದೆ. ನ ತಥಾ ಹರೇಹೇ ಪ್ರಾದುರ್ಭಾವಾಹ ಪ್ರಾಕೃತ ದೇಹಿನಃ. ಆದರೆ ಪರಮಾತ್ಮನಿಗೆ ಆ ರೀತಿಯಾದ ಪ್ರಾಕೃತ ಶರೀರ ಇಲ್ಲ. ಅದರಿಂದ ಪ್ರಾಕೃತ ದೇಹ ಉಳ್ಳವರಿಗೆ ಇರತಕ್ಕಂತ ಹುಟ್ಟು ಸಾವು ದೇವರಿಗೆ ಇಲ್ಲ. ಅತಃ ದೇಹತ್ಯಾಗಾದಿಕಂ ಯಥಾರ್ಥಂ ನ ಭವೇತ್. ಅದರಿಂದ ದೇಹತ್ಯಾಗ ಮುಂತಾದವುಗಳು ಅದು ಯಥಾರ್ಥ ಅಂತ ಆಗೋದಿಲ್ಲ. ಹಾಗೆ ಅಂತ ನ ಭವೇದಿತಿ ಅಭಿಪ್ರಾಯ. ದುಷ್ಟಾನಾಂ ಮೋಹನಾರ್ಥಾಯ ಸತಾಮಪಿತು ಕುತ್ರಚಿತ್ ಯಥಾ ಯೋಗ್ಯ ಫಲಪ್ರಾಪ್ತಿ ಲೀಲೈಷ ಪರಮಾತ್ಮನಃ. ಮತ್ತು ಹೇಳ್ತಾರೆ, ಕಿಮರ್ಥಂ ಅನ್ಯತಾ ದರ್ಶಯತಿ ಇತ್ಯತಃ ಪ್ರಯೋಜನ ದ್ವಯ ಉಕ್ತಿಯ ಘಟಯತೆ. ಈ ರೀತಿಯಾಗಿ ಯಾಕೆ ತೋರಿಸ್ತಾನೆ? ಅನ್ಯಥಾ ದರ್ಶಯತಿ, ಯಥಾರ್ಥ ಜ್ಞಾನವನ್ನ ಬಿಟ್ಟು ಜನರು ಮೋಹಗೊಳ್ಳುವಂತೆ ಯಾಕೆ ಮಾಡ್ತಾನೆ? ತಾನು ದೇಹ ಬಿಡುವಂತೆ, ತಾನು ಹುಟ್ಟುವಂತೆ ದೇವರು ಯಾಕೆ ತೋರಿಸಿಕೊಡ್ತಾನೆ? ವಾಸ್ತವಿಕವಾಗಿ ಇಲ್ಲ ಅಂದ್ರೆ ತೋರಿಸ್ಕೊಡ್ಬೇಕು ಯಾಕೆ? ಹಾಗೆ ಅಂದ್ರೆ ಅದಕ್ಕೆ ಪ್ರಯೋಜನ ದ್ವಯ ಉಕ್ತಿಯ ಅಂತ ಹೇಳ್ತಾರೆ. 2 ಪ್ರಯೋಜನ ಇದೆ ಅದಕ್ಕೆ. ಹಾಗೆ ಅಂತ ಏನದು? ದುಷ್ಟಾನ ಮೋಹನಾರ್ಥಾಯ, ದುಷ್ಟ ಜನರಿಗೆ ಮೋಹ ಉಂಟು ಮಾಡಬೇಕು. ಹಾಗೆ ಅಂತ. ಮತ್ತು ಸತಾಮಪಿತು ಕುತ್ರಚಿತ್, ಸಜ್ಜನರಿಗೂ ಕೂಡ ಮೋಹವನ್ನ ಉಂಟು ಮಾಡಬೇಕು ಅಂತ. ಅಲ್ಲ, ದುಷ್ಟ ಜನರಿಗೆ ಮೋಹ ಉಂಟು ಮಾಡೋದು ಸರಿ, ಅವರು ತಮೋಯೋಗ್ಯರು, ತಮಸ್ಸಿಗೆ ಹೋಗಬೇಕು. ಆದರೆ ಸಜ್ಜನರು ಕೂಡ ಒಮ್ಮೊಮ್ಮೆ ಏನ್ ಮಾಡ್ತಾರೆ? ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಹಾಗೆ ಅಂತ. ಯಾಕೆ ಅದು? ಹಾಗೆ ಅಂದ್ರೆ ಯಥಾಯೋಗ ಫಲಪ್ರಾಪ್ತಿಯೈ, ಅವ್ರಿಗೆ ಏನಾಗಿರ್ತದೆ, ಯೋಗ್ಯತೆ ಮೀರಿ ಪುಣ್ಯ ಮಾಡಿರ್ತಾರೆ. ಆ ಪುಣ್ಯವನ್ನ ತೆಗಿಬೇಕಾಗ್ತದೆ. ಅದರಿಂದ ಪರಮಾತ್ಮ ಏನ್ ಮಾಡ್ತಾನೆ? ಈ ತರ ಮೋಹವನ್ನು ಹುಟ್ಟು ಮಾಡಿಸಿ ಆ ಪುಣ್ಯ ಹೋಗುವಂತೆ ಮಾಡ್ತಾನೆ. ಹಾಗೆ ಅಂತ. ಸ್ವಯೋಗ್ಯತೆಯ ಅಧಿಕ ಸಾಧನಂ ಪರಿಹೃತ್ಯ ತದನುಸಾರಿ ಫಲಾರ್ಥಂ ಇತ್ಯರ್ಥ. ಯೋಗ್ಯತೆಗೆ ತಕ್ಕಂತೆ ಇದ್ದ ಆ ಅಧಿಕ ಸಾಧನವನ್ನ ಪರಿಹಾರ ಮಾಡಿ ತದನುಸಾರಿ ಫಲಾರ್ಥಂ, ಯೋಗ್ಯತೆಗೆ ತಕ್ಕಂತೆ ಫಲವನ್ನ ಕೊಡುವುದಕ್ಕಾಗಿ ಸಜ್ಜನರಲ್ಲೂ ಕೂಡ ಕೆಲವೊಮ್ಮೆ ಮೋಹ ಬರುವಂತೆ ಮಾಡಿಬಿಡ್ತಾನೆ. ಹಾಗೆ ಅಂತ. ನನ ಏತಾದೃಕ್ ವಿಚಿತ್ರ ಕರ್ಮಕರಣೆ ಹರೇಹೇ ಕಥಂ ನ ಕ್ಲೇಶ ಇತ್ಯತ ಉಕ್ತಂ. ಈ ರೀತಿಯಾಗಿ ಮಾಡಿದರೆ ಪರಮಾತ್ಮನಿಗೆ ಕ್ಲೇಶ ಇಲ್ಲವಾ? ಹಾಗೆ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಲೀಲಾ ಏಷ ಪರಮಾತ್ಮನಃ.
ಕೇವಲಂ ಆನಂದ ಉದ್ರೇಕೇನ ಲೀಲೆಯೈವ ನ ಕ್ಲೇಶರೂಪಂ. ಇದೆಲ್ಲವೂ ಕೂಡ ಪರಮಾತ್ಮನಿಗೆ ಆನಂದ ರೂಪವಾಗಿ ಇರುತ್ತದೆ. ಅದರಿಂದ ದುಃಖದಾಯಕವಾಗಿ ಯಾವುದು ಇರೋದಿಲ್ಲ, ಕ್ಲೇಶ ಇರೋದಿಲ್ಲ. ಅದರಿಂದ ಪರಮಾತ್ಮನ ಲೀಲೆ ಇದು. ಅದರಿಂದ ದೇವರಿಗೆ ಇದರಿಂದ ಏನು ತೊಂದರೆ ಇಲ್ಲ ಅಂತ ಒಟ್ಟು. ಅದರಿಂದ ಎರಡು ಫಲಪ್ರಾಪ್ತಿ ಹೇಳ್ತಾರೆ. ಅದನ್ನು ಇಲ್ಲಿ ಆಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಭಾರತೆ ಗೀತಿಕಾವರ ಇತಿ ವಚನಾತ್ ಭಾರತೇಪಿ ಗೀತಾಭಾಗಸ್ಯ ಉತ್ಕೃಷ್ಟತ್ವ ಅವಗಮಾತ್ ತತ್ರತ್ಯಾನ್ಯಪಿ ಬಹೂನಿ ವಾಕ್ಯಾನಿ ಉಕ್ತಾರ್ಥಂ ಪ್ರತಿಪಾದಯಂತಿ ಇತ್ಯಭಿಪ್ರಾಯ ಉದಾಹರತಿ. ನೋಡಿ, ಮಹಾಭಾರತ ಶಾಸ್ತ್ರಗಳಲ್ಲಿ ಶ್ರೇಷ್ಠವಾದದ್ದು ಅಂತ. ಆ ಮಹಾಭಾರತದಲ್ಲಿ ಶ್ರೇಷ್ಠವಾದದ್ದು ಅಂದ್ರೆ ಯಾವುದು? ಭಗವದ್ಗೀತೆ. ಸರ್ವಶಾಸ್ತ್ರದ ಸಾರ ಅಂದ್ರೆ ಮಹಾಭಾರತ, ಮಹಾಭಾರತದ ಸಾರ ಅಂದ್ರೆ ಭಗವದ್ಗೀತೆ. ಹಾಗೆ ಅದರಿಂದ ಮಹಾಭಾರತದಲ್ಲೂ ಬಂದಿದೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಅಂತ ಹಿಂದೆ ಅನೇಕ ಪ್ರಮಾಣಗಳನ್ನು ಕೊಟ್ರು. ಈಗ ಭಗವದ್ಗೀತೆಯಲ್ಲೂ ಕೂಡ ಮಹಾಭಾರತದ ಸಾರ ಅಂತ ಅನಿಸಿಕೊಂಡ ಭಗವದ್ಗೀತೆಯಲ್ಲೂ ಕೂಡ ಪರಮಾತ್ಮನ ಸರ್ವೋತ್ತಮ ಅಲ್ಲಿ ವರ್ಣಿತವಾಗಿದೆ. ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ಭಗವದ್ಗೀತೆಯದೇ ವಾಕ್ಯ ಇದಲ್ಲ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ. ಪರಮಾತ್ಮ ಹೇಳುವ ಮಾತು ಅರ್ಜುನನಿಗೆ. ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಬರೋ ಶ್ಲೋಕ ಇದು. ಜ್ಞಾನಂ ದೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ. ನಾನು ನಿನಗೆ ಅರ್ಜುನ, ನಿನಗೆ ಜ್ಞಾನವನ್ನು ತಿಳಿಸಿಕೊಡ್ತೇನೆ. ಸವಿಜ್ಞಾನಂ, ವಿಜ್ಞಾನ ಸಹಿತವಾದ ಜ್ಞಾನವನ್ನು, ಅಂದರೆ ಜ್ಞಾನವನ್ನು ತಿಳಿಸ್ತೇನೆ, ವಿಜ್ಞಾನವನ್ನು ತಿಳಿಸ್ತೇನೆ, ವಿಶೇಷವಾದ ಜ್ಞಾನ. ಯಜ್ಞಾತ್ವಾ ಇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಇದೆರಡನ್ನು ತಿಳ್ಕೊಂಡ್ಬಿಟ್ರೆ, ಜ್ಞಾನ ವಿಜ್ಞಾನ ಎರಡನ್ನು ತಿಳ್ಕೊಂಡ್ಬಿಟ್ರೆ ಇನ್ನು ತಿಳ್ಕೋಬೇಕಾದ ಅಂಶ ಅಂತ ಯಾವುದು ಭೂಮಿಯಲ್ಲಿ ಇರೋದಿಲ್ಲ. ಹಾಗೆ ಅಂತ ಹೇಳಿ ಪರಮಾತ್ಮ ಅವತಾರಿಕೆಯನ್ನ ಕೊಟ್ಟು ಹೇಳ್ತಾ ಇದ್ದಾನೆ. ಅಹಂ ಕೃತ್ಸ್ನಸ್ಯ ಪ್ರಭವ ಪ್ರಳಯಸ್ತಥಾ ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ. ಪ್ರತಿಜ್ಞಾತಂ ವಿಜ್ಞಾನಮಾಹ. ಅದೇನು ವಿಜ್ಞಾನ ಅಂತ ಹೇಳಿದ್ರಲ್ವಾ, ಅದನ್ನ ಹೇಳ್ತಾ ಇದ್ದಾರೆ. ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಅಂದ್ರೆ ಉತ್ಪತ್ತಿ ಅಂತ ಅರ್ಥ. ಇಡೀ ಜಗತ್ತಿನ ಉತ್ಪತ್ತಿ ಮಾಡಿದವ ನಾನು. ನನ್ನಿಂದಲೇ, ನನ್ನ ದೆಸೆಯಿಂದ ಈ ಜಗತ್ತು ಉತ್ಪನ್ನವಾಗಿದೆ. ಹಾಗೆ ಸತ್ತಾ ಪ್ರತೀತ್ಯಾದಿ ಕಾರಣತ್ವಾತ್ ತದ್ಭೋಕ್ತೃತ್ವಾಚ ಪ್ರಭವ. ಆ ಜಗತ್ತಿಗೆ ಬೇಕಾಗಿರುವ ಸತ್ತ, ಪ್ರತೀತಿ, ಪ್ರವೃತ್ತಿ ಎಲ್ಲವೂ ಕೂಡ ನನ್ನಿಂದಲೇ ಬರುತ್ತದೆ. ಮತ್ತು ಅದರ ಮೂಲಕ ವಿಶೇಷವಾಗಿ ಭೋಗವನ್ನು ಮಾಡತಕ್ಕವನು ಕೂಡ ನಾನೇ ಆಗಿದ್ದಾನೆ. ಅದರಿಂದ ನಾನೇ ಜಗತ್ತಿನ ಉತ್ಪತ್ತಿಕಾರ, ಉತ್ಪತ್ತಿಯನ್ನು ಮಾಡಿದವ ಅಂತ ಅರ್ಥ. ಏವಂ ಪ್ರಳಯ ಪ್ರಭವಾದಿ ಭೋಕ್ತೃತ್ವಂಚ. ಪ್ರಳಯವನ್ನು ಮಾಡುವವನು ಕೂಡ ನಾನೇ. ಹಾಗೆಂದ ಪರಮಾತ್ಮ ಸ್ವತಃ ಕಂಠತಃ ಹೇಳ್ಕೊಂಡಿದ್ದಾನೆ, ನಾನೇ ಸೃಷ್ಟಿಕರ್ತ, ನಾನೇ ಸಂಹಾರಕರ್ತ. ಹಾಗೆಂತ ಅಹಂ ಕೃಷ್ಣಸ್ಯ ಜಗತಃ. ನೋಡಿ, ಅದೋ ಒಂದು ಜಗತ್ತಿನ ಒಂದು ಪಾರ್ಟ್ ಮಾತ್ರ ದೇವರು ಸೃಷ್ಟಿ ಮಾಡಿದ ಅಂತ ತಿಳಿಯಬಾರದು. ಕೃತ್ಸ್ನಸ್ಯ, ಆ ಪದ ತುಂಬಾ ಸ್ವಾರಸ್ಯ ಇದೆ. ಕೃತ್ಸ್ನಸ್ಯ ಹಾಗೆ ಇಡೀ ಸಂಪೂರ್ಣ ಜಗತ್ತನ್ನ ಸೃಷ್ಟಿ ಮಾಡಿದವ, ಇಡೀ ಸಂಪೂರ್ಣ ಜಗತ್ತಿನ ಪ್ರಳಯವನ್ನು ಮಾಡತಕ್ಕವ ಅವನು ನಾನೇ ಅಂತ ತಿಳಿ ಅಂತ. ಇದನ್ನ ವಿಜ್ಞಾನ ಅಂತ ಕರೀತಾರೆ. ಪ್ರಭವತಿ ಅಸ್ಮಾತ್ ಇತಿ ಪ್ರಭವ, ಪ್ರಳೀಯತೆ ಅಸ್ಮಿನ್ ಇತಿ ಪ್ರಳಯ. ಹಾಗೆ ಅದರಿಂದ ಆಯ್ತು, ಜಗತ್ತನ್ನ ಸೃಷ್ಟಿ ಮಾಡಿದವನು ಪರಮಾತ್ಮನೇ, ತಾನೇ ಅಂತ ಹೇಳ್ಕೊತಾ ಇದ್ದಾನೆ. ಸಂಹಾರ ಮಾಡುವವನು ನಾನೇ. ಅದರಿಂದ ಎಲ್ಲವನ್ನೂ ಸೃಷ್ಟಿ ಮಾಡ್ತೇನೆ ಅಂತ ಆದ ಮೇಲೆ ನಿನ್ನನ್ನು ಯಾರೋ ಸೃಷ್ಟಿ ಮಾಡ್ತಾರಾ? ಹಾಗೆ ಅಂದ್ರೆ ಮತ್ತ ಪರತರಂ ನಾಣ್ಯತ್, ನನಗಿಂತ ಉತ್ತಮರಾದವರು ಯಾರು ಇಲ್ಲ. ಅಂದ್ರೆ ಏನ್ ಹೇಳಿದಂತೆ ಆಯ್ತು? ನಾನೇ ಸರ್ವೋತ್ತಮ ಅಂತ ಹೇಳಿದಂತೆ ಆಯ್ತು. ಕಿಂಚಿದಸ್ತಿ ಧನಂಜಯ, ನನಗಿಂತ ದೊಡ್ಡವರು, ನನಗೆ ಪ್ರೇರಣೆ ಮಾಡತಕ್ಕವರು, ನನಗೆ ಹುಟ್ಟು ಸಾವನ್ನು ಕೊಡತಕ್ಕವರು ಅಂತ ಯಾರೂ ಇಲ್ಲ. ಹಾಗೆ ಅದರಿಂದ ಅಹಮೇವ ಅತ್ಯುತ್ಕೃಷ್ಟ ಇತ್ಯರ್ಥ ಅಂತ ಬರೀತಾರೆ.
ಇನ್ನು ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತಃ ಮಮ ಭೂತಮಹೇಶ್ವರಂ. ಅತ್ರ ಭಗವದವತಾರಸ್ಯೈವ ಕೃಷ್ಣಸ್ಯ ಮಾಹಾತ್ಮ್ಯಮುಚ್ಯತೆ ಇತ್ಯತಃ ಪ್ರಕೃತಸಂಗತಿಃ. ಗೀತಾಯಾಂ ಭಗವದವತಾರೇಷು ದೋಷದರ್ಶನಂ ನಿಂದಾಶ್ರವಣಾಚ್ಚ ಅವತಾರಾಣಾಂ ನಿರ್ದೋಷತ್ವಂ ನ್ಯಾಯತೆ ಇತ್ಯತಃ. ಅಂದ್ರೆ ಪರಮಾತ್ಮನ ಅವತಾರಗಳಲ್ಲಿ ದೋಷಗಳನ್ನು ಕಾಣ್ತಾರೆ. ಯಾರು ಕಾಣ್ತಾರೆ ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಮಾನುಷೀಂ ತನುಮಾಶ್ರಿತ್ಯ. ಈ ಮನುಷ್ಯರಾಗಿ ಯಾರು ಹುಟ್ಟಿ ಬಂದಿದ್ದಾರೆ ಅವರು ತನ್ನಿಯಾಮಕತ್ವೇನ ಸ್ಥಿತಂ ಮಾಂ ಅವಜಾನಂತಿ. ಅವರಿಗೆ ಸ್ವಾಮಿಯಾದ ಅವರನ್ನ ನಿಯಮನ ಮಾಡತಕ್ಕ ನನ್ನನ್ನ ಅವರು ಸರಿಯಾಗಿ ತಿಳಿದಿಲ್ಲ. ನನಗೆ, ನನ್ನ ಮಾತಿಗೆ ಅವರು ಅವಹೇಳನ ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಹಾಗೆ ದೇವರ ಅವಜ್ಞೆ, ದೇವರ ಅವಜ್ಞಾನ ಅಂದ್ರೆ ಏನು? ದೇವರನ್ನ ತಪ್ಪಾಗಿ ತಿಳಿಯೋದು, ದೇವರನ್ನ ತಿರಸ್ಕಾರ ಮಾಡೋದು. ಹಾಗೆಂದ್ರೆ ಏನರ್ಥ? ಅದಕ್ಕೆ ಹೇಳ್ತಾರೆ, ಗೀತಾ ತಾತ್ಪರ್ಯದಲ್ಲಿ ಬರುವ ಮಾತು ಇದು, ಭವಿಷ್ಯತ್ ಪರ್ವ ವಚನ. ಬ್ರಹ್ಮ ರುದ್ರ ರಮಾದೀನಾಂ ಸಾಮ್ಯ ದೃಷ್ಟಿ ಅನನ್ಯತಾ. ಬ್ರಹ್ಮ, ರುದ್ರ, ಲಕ್ಷ್ಮಿ ಮೊದಲಾದವರು ಕೂಡ ಪರಮಾತ್ಮನಿಗೆ ಸಮ ಅಂತ ತಿಳಿಯೋದು. ಪ್ರಾದುರ್ಭಾವಗತಸ್ಯಾಪಿ ದೋಷದೃಷ್ಟಿರಪೂರ್ಣತಾ. ಯಾವುದು ಪ್ರಾದುರ್ಭಾವ ಹೊಂದಿದೆ ಆ ಪ್ರಾದುರ್ಭಾವ ಆದ ರೂಪಗಳಲ್ಲಿ ದೋಷದೃಷ್ಟಿ ಉಳ್ಳವರಾಗಿ ಕಾಣೋದು. ಅಪೂರ್ಣತಾ, ದೇವರ ಕೆಲವು ರೂಪಗಳು ಪೂರ್ಣ ಅಲ್ಲ, ಅಪೂರ್ಣ ಅಂತ ತಿಳಿಯೋದು. ಧರ್ಮದೇಹ ಅವತಾರಾಧೇರ್ ಭೇದ ದೃಷ್ಟಿಶ್ಚ ಸಂಕರಃ ಅವತಾರೇಶ್ವಿತಿ ಜ್ಞೇಯಂ ಅವಜ್ಞಾನಂ ಜನಾರ್ದನೆ. ದೇವರ ರೂಪಗಳಲ್ಲಿ ಭೇದವನ್ನ ಚಿಂತನೆ ಮಾಡೋದು. ಒಂದು ರೂಪ ದೊಡ್ಡದು, ಒಂದು ರೂಪ ಸಣ್ಣದು, ಹೀಗೆ ಅಂತೆಲ್ಲ ಚಿಂತನೆ ಮಾಡೋದು ಭೇದ ದೃಷ್ಟಿ. ಸಂಕರಃ ಅವತಾರೇಶು ಇತಿ ಜ್ಞೇಯಂ. ಬೇರೆಯವರ ರೂಪಗಳನ್ನ ದೇವರ ಅವತಾರ ರೂಪ ಅಂತ ತಿಳಿಯೋದು. ಈಗ ಬಲರಾಮ ರೂಪ ಇದ್ದಾರೆ. ಬಲರಾಮ ದೇವರು ಪರಮಾತ್ಮನ ಶುಕ್ಲಕೇಶ ಆವೇಶ, ಶೇಷದೇವರ ಅವತಾರ. ಅವರನ್ನ, ಬಲರಾಮನನ್ನ ಕೆಲವರು ದೇವರ ರೂಪ ಅಂತ ತಿಳ್ಕೊಂಡ್ಬಿಡ್ತಾರೆ, ತರ ಸಾಂಕರ್ಯವನ್ನ ಮಾಡಿಬಿಡ್ತಾರೆ. ಅಥವಾ ಜೀವ ಬ್ರಹ್ಮ ಒಂದು ಅಂತ ಹೇಳ್ತಾರೆ. ಇದೆಲ್ಲ ಒಂದು ಏನು ಅವತಾರೇಶು, ಇದೆಲ್ಲ ದೇವರನ್ನ ಮಾಡತಕ್ಕ ಅವಜ್ಞಾನ ಅಂತ ತಿಳಿಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಮನುಷ್ಯರಾಗಿ ಹುಟ್ಟಿ ಕೆಲವರು ನನ್ನನ್ನ ಸರಿಯಾಗಿ ತಿಳ್ಕೊಂಡಿಲ್ಲ. ಹಾಗೆ ಮಮ ಭೂತ ಮಹೇಶ್ವರಂ ಭೂತಾನಾಂ ಬ್ರಹ್ಮಾದೀನಾಂ ಮಹೇಶ್ವರಂ ಪರಂ ಭಾವಂ. ನಾನು ಬ್ರಹ್ಮಾದಿ ಎಲ್ಲರಿಗಿಂತಲೂ ಸರ್ವೋತ್ತಮನಾಗಿದ್ದೇನೆ ಹಾಗೆ ಅಂತ ಅವರು ನನ್ನ ಸ್ವರೂಪವನ್ನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ಅವಜಾನಂತೆ ಇತ್ಯರ್ಥ. ಅಂದ್ರೆ ಮಾಂ ಅವಜಾನಂತಿ ಅಂದ್ರೆ ಇನ್ನೊಂದರ್ಥ ಅಧಮತೆಯ ಜಾನಂತಿ, ನನ್ನನ್ನ ಕೆಳಗಿನವ ಅಂತ ತಿಳ್ಕೋತಾರೆ. ಅಂದ್ರೆ ಪರಮಾತ್ಮನಿಗಿಂತಲೂ ಕೂಡ ದೊಡ್ಡವರು ಇದ್ದಾರೆ ಹಾಗೆ ಅಂತ ತಿಳಿತಾರೆ. ಅಂದ್ರೆ ಏನರ್ಥ? ಕೆಲವರು ಶಿವನೇ ಸರ್ವೋತ್ತಮ ಅಂತಾರೆ, ಕೆಲವರು ಸೂರ್ಯ ಸರ್ವೋತ್ತಮ ಅಂತಾರೆ, ಕೆಲವರು ಶಕ್ತಿ ಸರ್ವೋತ್ತಮ ಅಂತ ಹೇಳ್ತಾರೆ. ಅವ್ರಿಗಿಂತಲೂ ಪರಮಾತ್ಮ ಕಡಿಮೆ ಹಾಗೆ ಅಂತ ಅವಜಾನಂತಿ ಅಂದ್ರೆ ಆ ರೀತಿಯಾಗಿ ಅರ್ಥ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನಾಭಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿ ಮೋಹಿನೀಂ ಶ್ರಿತಾಃ. ಅದರ ಫಲ ಏನು? ಈ ರೀತಿಯಾಗಿ ತಪ್ಪಾಗಿ ತಿಳಿತಾರಲ್ಲ, ಆ ರೀತಿಯಾಗಿ ತಿಳಿದವರ ಫಲ ಏನು ಎಂಬುದನ್ನ ಇಲ್ಲಿಗೆ ಹೇಳ್ತಾ ಇದ್ದಾರೆ. ತೇಷಾಂ ಆಮುಷ್ಮಿಕ ಫಲಾಶ ವ್ಯರ್ಥ ಇತ್ಯರ್ಥಃ. ಏವಂ ಕರ್ಮಜ್ಞಾನಯೋರಪಿ ಆಮುಷ್ಮಿಕ ಫಲ ವಿಷಯೇ ಮೋಘತ್ವಂ ದ್ರಷ್ಟವ್ಯಂ. ಅವರು ಮೋಘಾಶ, ಅವರು ಪಡತಕ್ಕ ಇಚ್ಛೆಗಳು ಏನಿದೆ ಅದೆಲ್ಲವೂ ಕೂಡ ಮೋಘವಾಗ್ತದೆ, ಅಂದ್ರೆ ವ್ಯರ್ಥವಾಗ್ತದೆ ಅಂತ. ಅವ್ರ ಇಚ್ಛೆ, ಅವ್ರ ಇಷ್ಟ ಯಾವುದು ಪೂರ್ಣ ಆಗೋದಿಲ್ಲ. ಮೋಘಾಶ ಮೋಘ ಕರ್ಮಾಣ, ಅವ್ರು ಮಾಡತಕ್ಕ ಯುದ್ಧಾದಿ ಯಾವ ಕರ್ಮಗಳು ಕೂಡ ಸಾಫಲ್ಯ ಆಗೋದಿಲ್ಲ. ಯಜ್ಞಾದಿ ಕರ್ಮಗಳು ಕೂಡ ಅದು ವ್ಯರ್ಥವೇ ಆಗುತ್ತದೆ ಹಾಗೆ. ಮೋಘ ಜ್ಞಾನ ಬ್ರಹ್ಮರುದ್ರಾದಿ ಭಕ್ತಿಯಾದ್ಯುಪಾಯೇನ ನ ಕನ್ಚಿತ್ ಪುರುಷಾರ್ಥ ಆಮುಷ್ಮಿಕ ತೈಹಿ ಆಪ್ಯತೆ. ಅವರು ಪಡೆದಿರುವ ಜ್ಞಾನ
ಅಂದ್ರೆ ಬ್ರಹ್ಮ ಸರ್ವೋತ್ತಮನೋ ಶಿವ ಸರ್ವೋತ್ತಮ ಅಂತ ಏನ್ ತಿಳ್ಕೊಂಡಿದ್ದಾರೆ, ಅದರಿಂದಲೂ ಕೂಡ ಅವರಿಗೆ ಪುರುಷಾರ್ಥ ಎನ್ನತಕ್ಕದ್ದು ಸಿಗೋದಿಲ್ಲ ಹಾಗೆ ಅಂತ ಅರ್ಥ ನೋಡಿ. ವಿಚೇತಸಃ ಅಂತ, ವಿಚೇತಸಃ ಅಂದ್ರೆ ವಿರುದ್ಧ ಮಿಥ್ಯಾಜ್ಞಾನಿನಃ, ವಿರುದ್ಧವಾದ ಜ್ಞಾನವುಳ್ಳವರಿಗೆ 3 ಹೇಳಿದ್ದಾರೆ. ಮೋಘ ಅಂತ, ಮೋಘ ಶಬ್ದ 3 ಕಡೆ ಬಳಸಿದ್ದಾರೆ ನೋಡಿ. ಮೋಘಾಶಾಹ, ಮೋಘ ಕರ್ಮಾಣಃ, ಮೋಘ ಜ್ಞಾನ ಹಾಗೆ ಅಂತ, ಮೋಘ ಜ್ಞಾನ ಹಾಗೆ ಅಂತ. ಅಂತವರು ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿ ಮೋಹಿನೀಂ ಶ್ರಿತಾಹ. ಆ ದ್ವೇಷಕ್ಕೆ, ಪರಮಾತ್ಮನ ಕುರಿತಾದ ದ್ವೇಷಕ್ಕೆ ಮೂಲ ಕಾರಣ ಏನು ಹಾಗೆ ಅಂದ್ರೆ ರಾಕ್ಷಸೀಂ ಮೋಹಿನೀಂ, ಮೋಹಜನಕವಾದ ರಾಕ್ಷಸೀಂ ಪ್ರಕೃತಿ, ಸ್ವಾಭಾವಿಕವಾಗಿ ಅವರು ಅಸುರ ಸ್ವಭಾವದವರು, ರಾಕ್ಷಸ ಸ್ವಭಾವದವರು, ಸಮಯೋಗ್ಯರು ಅಂತ, ತಾಮಸ ಸ್ವಭಾವ. ಅದರಿಂದ ನನ್ನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ. ಅದರ ಫಲ ಅವರ ಆಸೆಗಳು, ಅವರ ಕರ್ಮಗಳು, ಅವರ ಜ್ಞಾನ ಎಲ್ಲವೂ ಕೂಡ ಪುರುಷಾರ್ಥವನ್ನ ತಂದುಕೊಡೋದಿಲ್ಲ, ವ್ಯರ್ಥವಾಗ್ತದೆ, ತಮಸ್ಸಿಗೆ ಹೋಗ್ತಾರೆ ಅದರಿಂದ ಅಂತ ಒಟ್ಟು. ಇನ್ನು ಮಹಾತ್ಮಾನಸ್ತು ಮಾಂ ಪಾರ್ಥ ದೇವೀಂ ಪ್ರಕೃತಿಮಾಶ್ರಿತಾ ಭಜಂತ್ಯನನ್ಯ ಮನಸಃ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಇನ್ನು ಕೆಲವರಿದ್ದಾರೆ ನೋಡಿ, ಅವರೆಂಥವರು? ದೈವೀಂ ಪ್ರಕೃತಿಮಾಶ್ರಿತಾ, ಅವರು ಸಾತ್ವಿಕ ಸ್ವಭಾವದವರಾಗಿರ್ತಾರೆ. ಆ ರೀತಿಯಾಗಿ ಸಾತ್ವಿಕ ಸ್ವಭಾವದವರು ನನ್ನ ಮಹಿಮೆಯನ್ನ ಸರಿಯಾಗಿ ತಿಳ್ಕೊಂಡಿರ್ತಾರೆ. ಬ್ರಹ್ಮಾದಿಗಳಿಗಿಂತಲೂ ಕೂಡ ನಾನು ಉತ್ತಮನಾಗಿದ್ದೇನೆ ಅಂತ ನನ್ನನ್ನು ಸರಿಯಾಗಿ ತಿಳಿಯುತ್ತಾರೆ. ತಿಳಿದು ಅನನ್ಯ ಮನಸಃ, ಬೇರೆಯವರ ಕಡೆ, ಬೇರೆಯವರ ವಿಷಯದಲ್ಲಿ ಅಂದ್ರೆ ಬೇರೆ ಕಡೆ ಮನಸ್ಸಾಕದೆ ನನ್ನನ್ನೇ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದರಿಂದ ಇವರನ್ನ ದೈವ ಪ್ರಕೃತಿಯರು, ದೈವ ಪ್ರಕೃತಯ. ಅದರಿಂದ ಯಾರು ದ್ವೇಷ ಮಾಡ್ತಾರೆ ಅವರು ದುಷ್ಟರೇ ಆಗಿದ್ದಾರೆ ಅಂತ. ಯಾರು ಕೂಡ ದೇವರನ್ನ ಭಜನೆ ಮಾಡೋದಿಲ್ಲ ಅಂದ್ರೆ ಮಾಡ್ತಾರೆ ನೋಡಿ, ದೇವತೆಗಳು ಮಾಡ್ತಾರಲ್ವಾ, ದೇವಿ ಪ್ರಕೃತಿದವರು ಮಾಡ್ತಾರೆ. ಅದರಿಂದ ಪರಮಾತ್ಮನಲ್ಲಿ ಯಾವ ದೋಷವೂ ಇಲ್ಲ. ಅಸುರ ಜನರು, ತಮೋಯೋಗ್ಯರು ಆ ರೀತಿಯಾಗಿ ತಿಳಿಯುತ್ತಾರೆ ಹಾಗೆ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರೇ.